ಅಡುಗೆ ಪ್ಯಾಷನ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ಮೊಸರು ಮತ್ತು ಯೋಗರ್ಟ್ ಇದೆರಡಕ್ಕೆ ಏನು ವ್ಯತ್ಯಾಸ, ಮೊಸರನ್ನು ಯಾವ ರೀತಿ ಮಾಡೋದು, ಅದೇ ರೀತಿ ಯೋಗರ್ಟನ್ನು ಹೇಗೆ ತಯಾರು ಮಾಡ್ತಾರೆ ಅಂತ ಆ ವಿಷಯದಲ್ಲಿ ವಿಡಿಯೋನ ಮಾಡಿದ್ದೇನೆ. ಯೋಗರ್ಟನ್ನು ನಾವು ಮನೆಯಲ್ಲಿ ಮಾಡ್ಕೊಳ್ಳೋದಿಲ್ಲ, ಹೊರಗಡೆಯಿಂದ ತಂದು ತಿಂತೇವೆ. ಅದು ಸ್ವೀಟ್ ಆಗಿರ್ತದೆ. ಅಂದರೆ ಯೋಗರ್ಟ್ ಮತ್ತು ಮೊಸರು ಒಂದೇ ಅಂತ ಹೇಳ್ತಾರೆ, ಆದರೆ ಅದೆರಡು ಒಂದೇ ಅಲ್ಲ, ಪ್ರೊಸೆಸ್ ಬೇರೆ ಬೇರೆ ಇದೆ. ಮೊಸರನ್ನು ನಾವು ಮನೆಯಲ್ಲೇ ಮಾಡ್ಕೊಳ್ತೇವೆ, ಆದರೆ ಯೋಗರ್ಟನ್ನು ಮನೆಯಲ್ಲಿ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಅದು ವೆಸ್ಟರ್ನ್ ಅಂದರೆ ಫಾರಿನಲ್ಲೆಲ್ಲ ಅದನ್ನು ನಮ್ಮ ಮೊಸರನ್ನು ಅವರು ಯೋಗರ್ಟ್ ಅಂತೇಳಿ ಅವರು ಯೂಸ್ ಮಾಡ್ತಾರೆ, ಆದರೆ ನಾವು ಮೊಸರು ಅಂತ ಯೂಸ್ ಮಾಡ್ತೇವೆ. ಆದರೆ ಅದೆರಡರಲ್ಲಿ ಡಿಫ್ರೆನ್ಸ್ ಏನು ಅಂದರೆ ಪ್ರೊಸೆಸಲ್ಲಿ ಅದು ಏನೋ ಎರಡು ಬ್ಯಾಕ್ಟೀರಿಯಾ ಅದರಲ್ಲಿ ಇದಾಗುತ್ತೆ ಅಂತೆ. ನಮ್ಮದ್ರಲ್ಲಿ ಒಂದೇ ಬ್ಯಾಕ್ಟೀರಿಯಾ ಇರುತ್ತಂತೆ. ಅದು ಆ ರೀತಿ ಪ್ರೊಸೆಸ್ ಆಗುತ್ತೆ ಯೋಗರ್ಟ್. ಆದರೆ ನಾವು ಹೋಮ್ ಮೇಡ್ ಯೋಗರ್ಟನ್ನು ನಾವೀಗ ಹೇಗೆ ಮಾಡ್ಕೊಳ್ಬೋದು ಅನ್ನೋದನ್ನು ಇಲ್ಲಿ ತಿಳಿಸಿಕೊಡ್ತಾ ಇದ್ದೇನೆ ನಾನು. ಇಲ್ಲಿ ನಾನು ಅರ್ಧ ಲೀಟ್ರ್ ಹಾಲನ್ನು ತಗೊಂಡೆ. ಅರ್ಧ ಲೀಟ್ರ್ ಹಾಲನ್ನು ಚೆನ್ನಾಗಿ ಕಾಯಿಸ್ಕೊಳ್ತಾ ಇದ್ದೇನೆ. ಮತ್ತು ಇನ್ನು ವೆಯ್ಟ್ ಲಾಸ್ ಮಾಡಿಕೊಳ್ಳುವವರು ಲೋ ಫ್ಯಾಟ್ ಹಾಲನ್ನು ತಗೊಳ್ಳಿ. ಮತ್ತು ಈ ಥರ ಯೋಗರ್ಟ್ ಮಾಡ್ಕೊಳ್ಬೇಕಾದ್ರೆ ಸ್ವಲ್ಪ ಫ್ಯಾಟ್ ಇದ್ದ ಕೆನೆಭರಿತ ಹಾಲಲ್ಲಿ ಮಾಡಿಕೊಂಡ್ರೆ ಟೇಸ್ಟ್ ವೈಸ್ ನೋಡಿದರೆ ಚೆನ್ನಾಗಿರ್ತದೆ. ಲೋ ಫ್ಯಾಟ್ ಮಿಲ್ಕಲ್ಲೂ ಮಾಡ್ಕೊಳ್ಬೋದು, ತೊಂದರೆ ಇಲ್ಲ. ಹಾಲು ಕಾಯ್ತಾ ಬಂತು. ಹಾಲನ್ನು ಚೆನ್ನಾಗಿ ಕುದಿಸಿ ಆದಮೇಲೆ ಅದು ಕಂಪ್ಲೀಟ್ ತಣ್ಣಗೆ ಆಗುವವರೆಗೆ ಹಾಗೆಯೇ ಬಿಡೋದು. ಸ್ವಲ್ಪ ಬಿಸಿ ಇದೆ ಅಂತ ಹೇಳುವಾಗ ಯೋಗರ್ಟನ್ನು ಮಾಡ್ಕೊಳ್ಬೋದು, ಆದರೆ ಕಂಪ್ಲೀಟ್ ಕೂಲ್ ಆದರೆ ಒಳ್ಳೆಯದು. ಯಾಕೆಂದರೆ ನಮ್ಮ ವೆದರ್ ಗೊತ್ತಲ್ಲ, ಇಲ್ಲಿ ತುಂಬ ಬಿಸಿಲು ಸೆಕೆ ಇದ್ದ ಕಾರಣ ವೆದರ್ ಹಾಟ್ ಇದೆ, ಆದ ಕಾರಣ ಹಾಲು ತಣ್ಣಗಾಗಲಿ. ಹಾಲು ಕಂಪ್ಲೀಟ್ ತಣ್ಣಗಾದ್ಮೇಲೆ ಯಾವ ರೀತಿ ಯೋಗರ್ಟನ್ನು ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೇನೆ. ನೋಡಿ, ಇಲ್ಲಿ ಹಾಲು ತಣ್ಣಗಾಯಿತು, ಕೆನೆ ಕಟ್ಟಿದೆ. ಇದು ಯೋಗರ್ಟನ್ನು ತೋರಿಸ್ತಾ ಇದ್ದೇನೆ ನೋಡಿ. ಇದು ಆಲ್ಫಾನ್ಸೋ ಮ್ಯಾಂಗೋ ಅದರ ಫ್ಲೇವರ್ ಇದ್ದು ಯೋಗರ್ಟ್ ನೋಡಿ, ಈ ರೀತಿ ಇರ್ತದೆ. ಮ್ಯಾಂಗೋ ಫ್ಲೇವರ್ ಇದ್ದು ನೋಡಿ. ಇದು ಸ್ವಲ್ಪ ಇದರಲ್ಲಿ ಸಕ್ಕರೆ ಅಂಶ ಇರ್ತದೆ ಈ ಯೋಗರ್ಟಲ್ಲಿ. ಈಗ ನಾನು ಮೊದಲಿಗೆ ಅದರ ಜೊತೆಗೆ ಮಣ್ಣಿನ ಗ್ಲಾಸಲ್ಲಿ ಅಥವಾ ಮಣ್ಣಿನ ಪಾತ್ರೆಗಳಿದ್ದರೆ ಮಣ್ಣಿನ ಪಾತ್ರೆಯಲ್ಲೆಲ್ಲ ಮೊಸರನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳೋದನ್ನು ತಿಳಿಸ್ಕೊಡ್ತಾ ಇದ್ದೇನೆ. ನಾನಿಲ್ಲಿ ಮಣ್ಣಿನ ಗ್ಲಾಸಲ್ಲಿ ಅರ್ಧ ಗ್ಲಾಸ್ ಹಾಲು ಹಾಕಿ ಅದಕ್ಕೆ ಒಂದು ಚಮಚ ಮೊಸರು ಹಾಕಿ ಹೆಪ್ಪಾಕಿ ಇಡ್ತಿದ್ದೇನೆ. ನಾಳೆ ಆಗುವಾಗ ಅದು ಯಾವ ರೀತಿ ಗಟ್ಟಿಯಾಗಿ ಇದು ಹೋಟ್ಲಲ್ಲೆಲ್ಲ ಇರುವ ಥರ ಮೊಸರು ಚೆನ್ನಾಗಿ ರೆಡಿ ಆಗುತ್ತಂತ ಅನ್ನೋದನ್ನು ತೋರಿಸ್ತೇನೆ. ಅದೇ ರೀತಿ ಗ್ಲಾಸಲ್ಲಿ ಮತ್ತು ಒಂದು ಚಮಚ ಮೊಸರು ಹಾಕಿ ಕಲಸಿ ಇಟ್ಕೊಳ್ತಾ ಇದ್ದೇನೆ. ಅದೇ ರೀತಿ ಸ್ಟೀಲ್ ಪಾತ್ರೆಯಲ್ಲಿ ಆದರೆ ಯಾವ ರೀತಿ ಬರ್ತದೆ ಮೊಸರು ಅನ್ನೋದನ್ನು. ಈ ಹೋಟ್ಲಲ್ಲಿ ಎಲ್ಲ ನಮಗೆ ಸಣ್ಣ ಸಣ್ಣ ಇದರಲ್ಲಿ ಈ ಥರ ಗಿಣ್ಣಾಲು ಅಂತ ಹೇಳ್ತೇವೆ ನಾವು, ಅದರಲ್ಲಿ ಹಾಕಿ ಕೊಡ್ತಾರೆ. ಅದನ್ನು ನೋಡುವಾಗ ಖುಷಿ ಆಗುತ್ತೆ, ಎಷ್ಟು ಚಂದ ಇದೆ ಅಂತ. ಅದೇ ರೀತಿ ನಾವು ಮನೆಯಲ್ಲಿ ಸಹ ಮಾಡ್ಕೊಳ್ಬೋದು. ಎಲ್ಲವನ್ನು ಮಾಡಿ ಮುಚ್ಚಿ ಇಡಬೇಕು. ಈ ಯೋಗರ್ಟ್ ಮಾಡಬೇಕಾದ್ರೂ ಅಷ್ಟೇ, ಫುಲ್ ಮುಚ್ಚಿ ಇಡಬೇಕು. ಆಮೇಲೆ ಅದರ ಮೇಲೆ ಒಂದು ಬಟ್ಟೆ ಇಟ್ಟರೂ ತೊಂದರೆ ಇಲ್ಲ. ನೋಡಿ, ಇಲ್ಲಿ ಮಣ್ಣಿನ ಒಂದು ಕಪ್ ಥರ ತಗೊಂಡಿದ್ದೇನೆ. ಅದಕ್ಕೆ ಒಂದು 2 ಸ್ಪೂನಷ್ಟು ಯೋಗರ್ಟ್ ಹಾಕಿ ಮತ್ತೊಂದು ಸ್ವಲ್ಪ ಹಾಲು ಹಾಕಿ ಆ ಯೋಗರ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು. ಮಿಕ್ಸ್ ಮಾಡ್ಕೊಂಡದನ್ನು ಈಗ ಗ್ಲಾಸಿಗೆ ಸೇರಿಸ್ಕೊಳ್ಳೋದು. ನಾವು ಮೊಸರಲ್ಲಿ ಹೇಗೆ ಹೆಪ್ಪ ಹಾಕ್ತೇವೋ ಅದೇ ರೀತಿ ಯೋಗರ್ಟನ್ನು ಹಾಕಿ ಮಿಕ್ಸ್ ಮಾಡುವಂಥದ್ದು. ಅದೇ ರೀತಿ ಇನ್ನೊಂದು ಗ್ಲಾಸಲ್ಲಿ ಮಾಡಿ ಎಲ್ಲವನ್ನು ಮುಚ್ಚಿ ಇಡ್ತೇನೆ. ಮರುದಿವಸ ನೋಡುವ ಹೇಗೆ ಆಗಿದೆ ನೋಡುವ. ಬೇರೆ ಬೇರೆ ರೀತಿಯ ಫ್ಲೇವರ್ ಇದ್ದು ಯೋಗರ್ಟ್ ಸಿಗ್ತದೆ. ಯೋಗರ್ಟ್ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಯೋಗರ್ಟ್ ತಿನ್ನೋದ್ರಿಂದ ಕ್ಯಾಲ್ಸಿಯಂ, ವಿಟಮಿನ್ಸ್, ಪ್ರೋಟೀನ್ ಎಲ್ಲ ಅದರಲ್ಲಿ ತುಂಬ ಇದೆ. ನಮ್ಮ ಬೋನ್ ಸ್ಟ್ರಾಂಗ್ ಆಗಲಿಕ್ಕೆ ಯೋಗರ್ಟ್ ಒಳ್ಳೆ ಹೆಲ್ಪ್ ಮಾಡ್ತದೆ. ನೋಡಿ, ಇದೆರಡನ್ನೆಲ್ಲವನ್ನು ಮುಚ್ಚಿಟ್ಟು ಬಿಡುವ.
ನೋಡಿ ಈಗ ಮಣ್ಣಿನ ಪಾತ್ರೆಯಲ್ಲಿ ಮಣ್ಣಿನ ಗ್ಲಾಸಲ್ಲಿ ಮಾಡಿದಂಥ ಮೊಸರು ಹೀಗಾಗಿದೆ ನೋಡಿ, ಗಟ್ಟಿಯಾಗಿ ಸೂಪರಾಗಿ ಬಂದಿದೆ. ಅದೇ ರೀತಿ ನೀವು ಸ್ಟೀಲಲ್ಲಿ ಮಾಡಿದರೆ ಚೆನ್ನಾಗಿ ಬರ್ತದೆ, ಆದರೆ ಸ್ವಲ್ಪ ಮೇಲೆ ನೀರು ಬಂದಾಗಿರ್ತದೆ. ಮಣ್ಣಿನ ಪಾತ್ರೆಯಲ್ಲಿ ಮಾಡಿದ್ದ ನೀರನ್ನು ಕಂಪ್ಲೀಟ್ ಮಣ್ಣಿನ ಪಾತ್ರೆ ಹೀರಿಕೊಳ್ತದೆ. ಇದರಲ್ಲಿ ನೋಡಿ ಈ ಯೋಗರ್ಟ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿದರೆ, ಪೇಟೆಯಲ್ಲಿ ಮಾಡಿದ ಯೋಗರ್ಟಿಗೂ ನಾವು ಹೋಮ್ ಮೇಡ್ ಮಾಡಿದ ಸೇಮ್ ಟು ಸೇಮ್ ಹಾಗೆ ಬಂದಿದೆ. ನೀವು ಬೇಕಾದರೆ ಪೇಟೆಯಲ್ಲಿ ಮಾಡಿದ ಯೋಗರ್ಟಲ್ಲಿ ಪ್ರಿಸರ್ವೇಟಿವ್ ಇದೆ, ಶುಗರ್ ಇದೆ. ಅದಕ್ಕಿಂತ ಮನೆಯಲ್ಲಿ ಮಾಡಿಕೊಂಡು ತಿಂದರೆ ತುಂಬ ಒಳ್ಳೆಯದು. ಈ ಯೋಗರ್ಟಿಂದ ರುಚಿಕರವಾದ ಒಂದು ಸಲಾಡ್ ರೆಸಿಪಿನ ತೋರಿಸ್ತಾ ಇದ್ದೇನೆ. ಅದಕ್ಕೆ ಬೇಕಾದ ಇಂಗ್ರೀಡಿಯೆಂಟ್ಸ್: ಬಾಳೆಹಣ್ಣನ್ನು ಕಟ್ ಮಾಡಿಕೊಂಡೆ, ಜೊತೆಗೆ ಮಾವಿನ ಹಣ್ಣು ಮತ್ತು ಆ್ಯಪಲನ್ನು ಕಟ್ ಮಾಡ್ಕೊಳ್ತಾ ಇದ್ದೇನೆ. ಇದಕ್ಕೆ ಬೇಕಾದರೆ ನೀವು ಬೇರೆ ಹಣ್ಣುಗಳು, ದಾಳಿಂಬೆ ಆಗಿರ್ಬೋದು, ದ್ರಾಕ್ಷೆ, ಸೀಸನಲ್ ಫ್ರೂಟ್ ಯಾವುದು ಸಿಗ್ತದೆ ಅದನ್ನು ಹಾಕ್ಕೊಂಡು ಮಾಡ್ಕೊಳ್ಬೋದು. ಮತ್ತು ಯೋಗರ್ಟ್ ತುಂಬ ಹೆಲ್ತಿಗೆ ಒಳ್ಳೆಯದು. ಅದರಲ್ಲಿ ಕ್ಯಾಲ್ಸಿಯಂ ಇದೆ, ಪ್ರೋಟೀನ್ ಇದೆ. ನೀವು ಪನೀರ್ ಯಾವಾಗ ವೆಯ್ಟ್ ಲಾಸ್ ಮಾಡ್ಕೊಳ್ಳುವವರು ತಿನ್ಬೋದು ಅಂತ ಹೇಳ್ತೇವೆ ನಾವು, ಯಾಕೆಂದರೆ ಪನೀರಲ್ಲಿ ಪ್ರೋಟೀನ್ ಅಂಶ ಇದೆ. ಅದೇ ರೀತಿ ಯೋಗರ್ಟಲ್ಲಿ ಕೂಡ ಪ್ರೋಟೀನ್ ರಿಚ್ ಆಗಿ ಇರುವ ಫುಡ್ ಅದು ಯೋಗರ್ಟ್ ಅಂತ ಹೇಳಿದರೆ. ಇದು ನೋಡಿ ನಾನು ತೋರಿಸ್ತಾ ಇದ್ದೇನೆ, ಇದು ಗಿಣ್ಣಲಲ್ಲಿ ಮಾಡಿದಂಥ ಮೊಸರು, ಗ್ಲಾಸ್ ಬೌಲಲ್ಲಿ ಮಾಡಿದಂತಹ ಮೊಸರು. ಅದೇ ರೀತಿ ಇದು ಮಣ್ಣಿನ ಗ್ಲಾಸಲ್ಲಿ ಮಾಡಿದ್ದು. ಎಷ್ಟು ಗಟ್ಟಿಯಾಗಿ ಬಂದಿದೆ ನೋಡಿ ಮೊಸರು, ಎಷ್ಟು ಒಂದು ಕ್ರೀಮಿಯಾಗಿ ಗಟ್ಟಿಯಾಗಿ ಪೇಟೆಯಲ್ಲೆಲ್ಲ ನಮಗೆ ಸಿಗುತ್ತಲ್ಲ ಅದೇ ಥರನೇ ಬಂದಿದೆ. ಮತ್ತು ಯೋಗರ್ಟ್ ನೋಡಿ ತುಂಬ ಗಟ್ಟಿಯಾಗಿ, ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್ ತೋರಿಸ್ತಿದ್ದೇನೆ ನಾನು. ಅದರಲ್ಲಿ ಮ್ಯಾಂಗೋ ಫ್ಲೇವರ್ ಅಂತೇಳಿ ಸ್ವಲ್ಪ ಯೆಲ್ಲೋಯಿಶ್ ಇದೆ, ಅದು ಬಿಟ್ಟರೆ ಈ ಯೋಗರ್ಟ್ ನೋಡಿ ನಾನು ಮಾಡಿದ್ದು ಮನೆಯಲ್ಲಿ ಹೋಮ್ ಮೇಡ್ ಯೋಗರ್ಟ್ ಎಷ್ಟು ಸೂಪರಾಗಿ ಬಂದಿದೆ ಅಂತ ನೋಡಿ. ಡಿಫರೆನ್ಸೇ ಇಲ್ಲ, ಸೇಮ್ ಟು ಸೇಮ್. ಕಲರಲ್ಲಿ ಮಾತ್ರ ಅವರದ್ದೊಂದು ಫ್ಲೇವರಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಇದೆ, ಅದು ಬಿಟ್ಟು ಇದು ಅದು ಎರಡೂ ಕೂಡ ಸೇಮ್ ಬಂದಿದೆ ನೋಡಿ. ಮನೆಯಲ್ಲಿ ಮಾಡ್ಕೊಳ್ಬೋದು, ಮಕ್ಕಳಿಗೆ ಕೊಡ್ಬೋದು. ಇದರಲ್ಲಿ ಕ್ಯಾಲ್ಸಿಯಂ ಎಲ್ಲ ತುಂಬ ಇದೆ ಈ ಯೋಗರ್ಟಲ್ಲಿ. ಅದು ಎರಡು ಮೊಸರು ಒಂದೇ ಅಲ್ಲ, ಅದು ಎರಡರಲ್ಲೂ ಡಿಫ್ರೆನ್ಸ್ ಇದೆ ನೋಡಿ. ಅದರ ಟೆಕ್ಸ್ಚರ್ ಯಾವ ಥರ ಇದೆ ಅಂತ, ಎಷ್ಟು ಕ್ರೀಮಿಯಾಗಿ ಬರ್ತದೆ, ಮೊಸರಿನ ಥರ ಬರಲ್ಲ ಅದು. ಈ ಥರ ಕ್ರೀಮನ್ನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಳ್ಬೇಕು. ಆಮೇಲೆ ನಮಗೆ ಬೇಕಾದಂತಹ ಫ್ರೂಟ್ಸ್, ನಾನೀಗ ಇಲ್ಲಿ ಕಟ್ ಮಾಡ್ಕೊಂಡದ್ದು ಆ್ಯಪಲ್, ಬನಾನಾ ಆ್ಯಂಡ್ ಮ್ಯಾಂಗೋ, ಇಷ್ಟು ಹಣ್ಣನ್ನು ಹಾಕಿ ಮಿಕ್ಸ್ ಮಾಡಿಕೊಳ್ಬೇಕು. ಇದಕ್ಕೆ ನಾನು ಸ್ವೀಟ್ ಆಗಬೇಕು ಅಂತೇಳಿ ಹನಿಯನ್ನು ಸೇರಿಸ್ಕೊಳ್ತಿದ್ದೇನೆ. ಸೇರಿಸಬೇಕು ಅಂತಿಲ್ಲ, ಆದರೂ ಹನಿ ಸೇರಿಸಿದ್ರೆ ಅದರ ಟೇಸ್ಟನ್ನು ಅದು ಎನ್ಹ್ಯಾನ್ಸ್ ಮಾಡ್ತದೆ, ಅಂದರೆ ಜಾಸ್ತಿ ಆಗ್ತದೆ ಟೇಸ್ಟ್, ಅಂದರೆ ಸೂಪರಾದ ಟೇಸ್ಟ್ ಬರ್ತದೆ ಹನಿ ಸೇರಿಸ್ಕೊಂಡ್ರೆ. ಮತ್ತೆ ಮೇಲಿಂದ ಯೋಗರ್ಟ್ ಕ್ರೀಮನ್ನು ಹಾಕ್ಕೊಂಡೆ. ಈಗ ಸೂಪರಾದ ರುಚಿಯಾದ ಡೆಸರ್ಟ್ ಅಥವಾ ಯೋಗರ್ಟ್ನಿಂದ ಮಾಡಿದಂತಹ ರೆಸಿಪಿ ರೆಡಿ ಆಯಿತು. ಇದು ಬ್ರೇಕ್ಫಾಸ್ಟ್ಗಾದರೂ ತಗೊಳ್ಬೋದು, ನೈಟ್ ಡಿನ್ನರ್ ಬದಲಿಗಾದರೂ ತಗೊಳ್ಬೋದು. ಇದನ್ನು ತಿಂದು ಮತ್ತೆ ಊಟ ಮಾಡಬಾರ್ದು, ಯಾಕೆಂದರೆ ಇದು ರಿಚ್ ಇದೆ. ಇದು ಮಾತ್ರ ತಗೊಳ್ಬೇಕು, ಯಾಕಂದರೆ ಇದನ್ನು ತಿಂದು ಊಟ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಹೊಟ್ಟೆ ಫುಲ್ ಆಗ್ತದೆ. ಥ್ಯಾಂಕ್ ಯು ಫ್ರೆಂಡ್ಸ್ ವಾಚಿಂಗ್ ಮೈ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಸೂಪರಾದ ಯೋಗರ್ಟ್ನಿಂದ ಮಾಡಿದ ಫ್ರೂಟ್ ಸಲಾಡ್. ಥ್ಯಾಂಕ್ ಯು.